Okay, students, we will see one more topic, important topic in capacitors, that is energy stored in the capacitor. As I explained in the applications previous video, ನೀವು ವೇರಿಯಸ್ ಅಪ್ಲಿಕೇಶನ್ಸ್ಗಳಿಗೆ ಬಂದಾಗ ಎನಿ ಕೆಪಾಸಿಟರ್ ವೆನ್ ಚಾರ್ಜ್ಡ್ ಆ್ಯಂಡ್ ದೆನ್ ಡಿಸ್ಚಾರ್ಜ್ಡ್ ಸ್ಪಾರ್ಕ್ ಬರುತ್ತೆ. ನೀವು ಕೆಪಾಸಿಟರ್ ಮನೆಗಳಲ್ಲಿ ನೋಡ್ಬೋದು, ಹೀಗಿರುತ್ತೆ. ನಿಮ್ಮ ಹಳೆ ಟಿ ವಿಗಳು ಮನೆಗಳಲ್ಲಿದ್ದರೆ ತುಂಬ ಕೇರ್ಫುಲ್ ಓಪನ್ ಮಾಡುವಾಗ ಅದು 1 ಇಯರ್ ಚಾರ್ಜ್ ಆಗಿ ಡಿಸ್ಚಾರ್ಜ್ ಆಗದೆ ಹೋದರೆ ಚಾರ್ಜಸ್ ಇರುತ್ತೆ, ತುಂಬ ಫೇತಲ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಆಗಿಬಿಡುತ್ತೆ. ಹಾಗಾಗಿ ನೀವು ಈ ಥರ ಕೆಪಾಸಿಟರ್ಗಳನ್ನು ನೋಡ್ಬೋದು. ಸಿಲಿಂಡ್ರಿಕಲ್ ಶೇಪ್ನಲ್ಲಿ ಬಿಗ್ ಅಪ್ಲಿಕೇಶನ್ಸ್ಗಳಲ್ಲಿ, ಇಂಡಸ್ಟ್ರಿಗಳಲ್ಲಿ ದೊಡ್ಡ ಕೆಪಾಸಿಟರ್ಗಳಿರುತ್ತೆ. ದೇ ಸ್ಟೋರ್ ಹ್ಯೂಜ್ ಅಮೌಂಟ್ ಆಫ್ ಚಾರ್ಜಸ್. ಆಕ್ಸಿಡೆಂಟಲಿ ಇಫ್ ದಟ್ ಡಿಸ್ಚಾರ್ಜಸ್ ಥ್ರೂ ಅವರ್ ಬಾಡಿ ಬರ್ನ್ ಹೋಗ್ಬಿಡ್ತೀವಿ, ಅಷ್ಟು ಚಾರ್ಜಸ್ ಇರುತ್ತೆ. ಹಾಗೆ ಇಲ್ಲಿ ನೀವು ಈ ಥರ ಸಿಲಿಂಡ್ರಿಕಲ್ ದೆರ್ ವಿಲ್ ಬಿ 2 ಲೀಡ್ಸ್ ವೈರ್ಸ್ ಫಾರ್ ಎಲೆಕ್ಟ್ರಿಕಲ್ ಕನೆಕ್ಷನ್ಸ್. ನೀವು ಚಾರ್ಜ್ ಮಾಡಿ ಟಚ್ ಮಾಡಿದ್ರೆ ಸಾಕು, ಸ್ಪಾರ್ಕ್ ಬರುತ್ತೆ ಅಲ್ಲಿ. ದಟ್ ಸ್ಪಾರ್ಕ್ is a result of discharge of electricity and hence conversion of energy stored in the form of electric field between the plates into light energy, electrical energy into light energy. It are different conversions ಆಗುತ್ತೆ. ಹಾಗಾದರೆ ಹೌ ಮಚ್ ಎನರ್ಜಿ ಸ್ಟೋರ್ಡ್, ಇಟ್ ಡಿಪೆಂಡ್ಸ್ ಆನ್ ವಾಟ್. ಈಗ ಫಿಸಿಕ್ಸ್ನಲ್ಲಿ ನಿಮ್ಮ ಫಂಡಮೆಂಟಲ್ ಕಾನ್ಸೆಪ್ಟ್ಗಳು ಹೇಗೆ, ಬೇಸ್ಡ್ ಆನ್ ಒನ್ ಕಾನ್ಸೆಪ್ಟ್ ವಿಚ್ ಇಸ್ ಬೇಸ್ಡ್ ಆನ್ ಅಪ್ಲಿಕೇಶನ್ ಅಥವಾ ಎಕ್ಸ್ಪೆರಿಮೆಂಟ್, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. Based on that experiment, they develop theories. Why theories developed? To discover formula. ಆ ಫಾರ್ಮುಲಾ ಯೂಸ್ ಮಾಡಿದಾಗ ನೇರ ನೀವು ಎನರ್ಜಿ ಕಂಡುಹಿಡಿಬೋದು ವಿತೌಟ್ ಮೆಷರಿಂಗ್ ಯೂಸಿಂಗ್ ಅ ಡಿವೈಸ್. ಆ ಥರ ಒಂದು ಸಿಂಪಲ್ ಫಾರ್ಮುಲಾ ಬರುತ್ತೆ. ದಟ್ ಫಾರ್ಮುಲಾ ವಿಲ್ ಬಿ, ಯು ವಿಲ್ ರೈಟ್ ಫೈನಲಿ ಪೊಟೆನ್ಷಿಯಲ್ ಎನರ್ಜಿ ಡಿನೋಟೆಡ್ ಬೈ ಯು, ಸಿಂಬಲ್ ಯು, ಇ ಏನು ಬೇಕಾ ಬರೀಬೋದು, 1/2 ಹಾಫ್ ಟೈಮ್ಸ್ Q²/C or half QV, very popular relation, and half CV², very important. Energy stored in the capacitor, very important device capacitor. ಅದರಲ್ಲಿ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್ ಬರೋಣ. ಇಲ್ಲಿ ಹೌ ಆ್ಯಂಡ್ ವೈ ಎನರ್ಜಿ ಸ್ಟೋರ್ಡ್ ಅಂತ ವೆರಿ ಸಿಂಪಲ್. ನೋಡಿ, ನೀವು ಕೆಪಾಸಿಟರ್ ಪ್ಲೇಟ್ಸ್ನ ಹೇಗೆ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಕೆಪಾಸಿಟರ್ನಲ್ಲಿ ನೀವು ಚಾರ್ಜ್ನ ಆ್ಯಡ್ ಮಾಡಿ, ಫಸ್ಟ್ ಚಾರ್ಜ್ ಇಲ್ಲ, ಚಾರ್ಜ್ ಇಲ್ಲದೆ ಹೋದಾಗ ಟು ಆ್ಯಡ್ ಅ ಚಾರ್ಜ್ ನೋ ನೀಡ್ ಆಫ್ ವರ್ಕ್ ಟು ಬಿ ಡನ್, ಬಟ್ ಸಮ್ ಚಾರ್ಜಸ್ ಅಪಿಯರ್ ಆನ್ ದಿಸ್ ಪ್ಲೇಟ್ ಅಂತ ಇಟ್ಕೊಳ್ಳಿ. ಇಲ್ಲಿ ನೆಗೆಟಿವ್ ಚಾರ್ಜಸ್ ಇರುತ್ತೆ. ಈಗ ಟು ಆ್ಯಡ್ ಅನದರ್ ಚಾರ್ಜ್ ಓವರ್ ಹಿಯರ್, ಫ್ರಮ್ ಹಿಯರ್, ಇಲ್ಲಿಂದ ಇಲ್ಲಿಗೆ ದೇರ್ ಇಸ್ ನ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ವೋಲ್ಟ್ ಮೀಟರ್ ಯೂಸ್ ಮಾಡಿದ್ರೆ ತೋರಿಸೋದು ಡಿಫ್ಲೆಕ್ಷನ್. 10 ವೋಲ್ಟ್ ಅಂದ್ರೇನು, ಇಷ್ಟು ಚಾರ್ಜ್ ಬಂದ ಮೇಲೆ ಆನ್ ಐದರ್ ಪ್ಲೇಟ್ಸ್ 10 ಜೌಲ್ 1 ಕೂಲಂಬಿಗೆ ವರ್ಕ್ ಮಾಡಬೇಕು. 1 ಕೂಲಂಬ್ ಆ್ಯಡ್ ಮಾಡಬೇಕು ಅಂದರೆ, 1 ಕೂಲಂಬ್ ಚಾರ್ಜ್ ಇಲ್ಲಿಂದ ಇಲ್ಲಿ ತರಬೇಕು ಅಂದರೆ ಡ್ಯೂ ಟು ಎಲೆಕ್ಟ್ರಿಕ್ ಫೋರ್ಸ್ ಆಫ್ ರಿಪಲ್ಷನ್ ಬರಲ್ಲ, ಅದು ಪುಷ್ ಮಾಡ್ಕೊಂಡು ಬರಬೇಕು. ಸೊ ಯು ಹ್ಯಾವ್ ಟು ಡೂ 10 ಜೌಲ್ ವರ್ಕ್, ದಟ್ ಇಸ್ ದಿ ಮೀನಿಂಗ್. ಹಾಗೆ ಆ್ಯಸ್ ಯು ಇನ್ಕ್ರೀಸ್ ದಿ ಚಾರ್ಜಸ್ ಓವರ್ ದಿ ಪ್ಲೇಟ್ಸ್ ಏನಾಗುತ್ತೆ ಸ್ಟೂಡೆಂಟ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಆಲ್ಸೋ ಬಿಲ್ಡ್ಸ್ ಅಪ್. ಎಲೆಕ್ಟ್ರಿಕ್ ಜಾಸ್ತಿ ಆಗುತ್ತಲ್ವೇ, ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಪ್ರಪೋರ್ಷನಲ್ ಟು ಚಾರ್ಜ್ ಜಾಸ್ತಿ ಮಾಡಿದ್ರೆ ಫೀಲ್ಡು ಜಾಸ್ತಿ ಆಗುತ್ತೆ. ಯಾವಾಗ ಫೀಲ್ಡ್ ಜಾಸ್ತಿ ಆಗುತ್ತೆ, ಫೀಲ್ಡ್ ಅಂದರೆ ಫೋರ್ಸ್ ಅಂದ್ಕೋಬೇಕು ನೀವು, ರಿಪಲ್ಸಿವ್ ಫೋರ್ಸು. ಇನ್ನೊಂದು ಚಾರ್ಜ್ ಆ್ಯಡ್ ಮಾಡಬೇಕು ಅಂದರೆ ಇನ್ನೂ ವರ್ಕ್ ಮಾಡಬೇಕು. So, as you build up charges on the plate, the potential difference increases, hence work to be done also increases. ನೀವು ಒಂದು ಸ್ಪ್ರಿಂಗ್ ತೊಗೊಂಡಿದ್ದೀರ ಅಂತ ಇಟ್ಕೊಳ್ಳಿ, ಇಷ್ಟು ಉದ್ದ ಇದೆ. ಆ ಸ್ಪ್ರಿಂಗ್ ಏನು ಕಂಪ್ರೆಸ್ ಮಾಡಿದ್ರೆ ಏನೂ ಇಲ್ಲ, ಬಟ್ ಇಫ್ ಯು ಕಂಪ್ರೆಸ್ ಅ ಲಿಟ್ಲ್ ಬಿಟ್, ನಾವು ವಿ ಸೇ ಸ್ಪ್ರಿಂಗ್ ಹ್ಯಾಸ್ ಗಾಟ್ ಸ್ಟೋರ್ಡ್ ಎನರ್ಜಿ. ವಾಟ್ ಎನರ್ಜಿ? ಪೊಟೆನ್ಷಿಯಲ್ ಎನರ್ಜಿ. ಕಂಪ್ರೆಸ್ ಮೋರ್, ಯು ಡೂ ಮೋರ್ ವರ್ಕ್, ಮೋರ್ ಎನರ್ಜಿ ಸ್ಟೋರ್ಡ್. ಸ್ಟಿಲ್ ಮೋರ್ ವರ್ಕ್, ಮೋರ್ ಎನರ್ಜಿ. ಹಾಗೆ ನೀವು ಕಂಪ್ರೆಸ್ ಮಾಡ್ತಾ ಹೋದಾಗೆ ಎನರ್ಜಿ ಸ್ಟೋರ್ಡ್ ಇನ್ ದಿ ಸ್ಪ್ರಿಂಗ್ ಆಲ್ಸೋ ಇನ್ಕ್ರೀಸಸ್. ವೆರಿ ಇಂಪಾರ್ಟೆಂಟ್. ಅದಕ್ಕೆ ನೀವು ಈಗ ಏರ್ ಗನ್ಗಳನ್ನು ಹೀಗೆ ಬೆಂಡ್ ಮಾಡಿ ಹಿಂಗೆ ನೆಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅದು ಒಳಗಡೆ ಸ್ಪ್ರಿಂಗ್ ಕಂಪ್ರೆಸ್ ಆಗಿ ಟ್ರಿಗರ್ ಪ್ರೆಸ್ ಮಾಡ್ತಿದ್ದಾಗೇ ಅದು ರಿಲೀಸ್ ಆಗುತ್ತೆ. ಆವಾಗ ಬುಲೆಟ್ನ ಶೂಟ್ ಮಾಡುತ್ತೆ. ಕಂಪ್ರೆಸ್ ಮಾಡಿದಾಗ ನೀವು ಮಾಡೋ ವರ್ಕ್ ಇದೆಯಲ್ಲ, ಈಗ ಗನ್ನ ಬೆಂಡ್ ಮಾಡಿದಾಗ ನೀವು ಸ್ಪ್ರಿಂಗ್ನ ಕಂಪ್ರೆಸ್ ಮಾಡ್ತೀರ. ಯು ಹ್ಯಾವ್ ಡನ್ ವರ್ಕ್ ಆನ್ ದಿ ಸ್ಪ್ರಿಂಗ್, ದಟ್ ಈಸ್ ಸ್ಟೋರ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ಟ್ರಿಗರ್ ಪ್ರೆಸ್ ಮಾಡ್ತಿದ್ದಾಗೇ ಇಟ್ ರಿಲೀಸಸ್ ದಿ ಸ್ಟೋರ್ಡ್ ಎನರ್ಜಿ ಇನ್ ದಿ ಫಾರ್ಮ್ ಆಫ್ ಕೈನೆಟಿಕ್ ಎನರ್ಜಿ ಆಫ್ ದಿ ಬುಲೆಟ್ ಫಾಸ್ಟ್ ಆಗೋಗುತ್ತಲ್ವಾ. ಆ ಥರ ಇಲ್ಲಿ ಎನರ್ಜಿ ಸ್ಟೋರ್ಡ್ ಆಗಿದೆ. ಅಲ್ಲಿ ಸ್ಪ್ರಿಂಗ್ ಫೋರ್ಸು, ಇಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಕಂಪ್ಯಾರಿಸನ್. ನಾವು ವೆರಿ ಇಂಪಾರ್ಟೆಂಟ್ ಡೆರಿವೇಷನ್ ಟು ಡಿರೈವ್ ಎನರ್ಜಿ ಎಕ್ಸ್ಪ್ರೆಷನ್. ಹಾಗಾದರೆ ಎನರ್ಜಿ ನಾನು ಹೇಳಿದ್ನಲ್ಲ, ಇಷ್ಟು ಎಕ್ಸ್ಪ್ಲನೇಷನು, ಅಷ್ಟಕ್ಕೂ ಒಂದು ಸಣ್ಣ ಸಮರಿ ಇದೆ ನೋಡಿ. ಸಮರಿ, ವಾಟ್ ಈಸ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್? ಇಷ್ಟು ಹೇಳ್ತೀರ ನೀವು. ವಾಟ್ ಈಸ್ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್? ಡ್ಯೂರಿಂಗ್ ಚಾರ್ಜಿಂಗ್ ಎ ಕೆಪಾಸಿಟರ್, ಸಿ ಸ್ಟೂಡೆಂಟ್ಸ್, ಡ್ಯೂರಿಂಗ್ ಚಾರ್ಜಿಂಗ್ ಎ ಕೆಪಾಸಿಟರ್
ವರ್ಕ್ ಹ್ಯಾಸ್ ಟು ಬಿ ಡನ್. ವೈ? ಒಂದು ಸ್ವಲ್ಪ ಚಾರ್ಜ್ ಹಾಕ್ತಿದ್ದಾಗೇ ಎಲೆಕ್ಟ್ರಿಕ್ ಫೀಲ್ಡ್ ಬಿಲ್ಡಪ್ ಆಗಿಬಿಡುತ್ತೆ. ಸೊ ಇನ್ನೊಂದು ಚಾರ್ಜ್ ಆ್ಯಡ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಡೂ ವರ್ಕ್. ಸುಮ್ಮನೆ ಹೋಗಲ್ಲ ಚಾರ್ಜು, ಫೋರ್ಸ್ ಇರುತ್ತಲ್ವ. ಆ್ಯಸ್ ಯು ಇನ್ಕ್ರೀಸ್ ಚಾರ್ಜ್ ಯು ಕಂಟಿನ್ಯೂ ಟು ಡೂ ವರ್ಕ್ ಆ್ಯಂಡ್ ಹೆನ್ಸ್ ಯು ಬಿಲ್ಡಪ್ ಎಲೆಕ್ಟ್ರಿಕ್ ಫೋರ್ಸ್. ಆ ಎಲೆಕ್ಟ್ರಿಕ್ ಫೋರ್ಸ್ ಬಿಲ್ಡಪ್ ಆಗೋದೇ ನೆಕ್ಸ್ಟ್ ಸ್ಟೇಜ್ನಲ್ಲಿ ವರ್ಕ್ ಆಗುವಂಥದ್ದು. ನೆಕ್ಸ್ಟ್ ವರ್ಕ್ ಆಗೋದು ಯಾರಿಂದ? ಎಲೆಕ್ಟ್ರಿಕ್ ಫೀಲ್ಡಿಂದ. ಹಾಗಾಗಿ ಆ್ಯಸ್ ಚಾರ್ಜ್ ಇನ್ಕ್ರೀಸಸ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಕ್ರೀಸಸ್, ಹೆನ್ಸ್ ವರ್ಕ್ ಟು ಬಿ ಡನ್ ಆಲ್ಸೋ ಇನ್ಕ್ರೀಸಸ್. ಮೀನ್ಸ್ ಯು ಆರ್ ಸ್ಟೋರಿಂಗ್ ಎನರ್ಜಿ ಇನ್ ದಿ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅದೇ ಹೇಳ್ತಾರೆ ನೋಡಿ, ಡ್ಯೂರಿಂಗ್ ಚಾರ್ಜಿಂಗ್ ಎ ಕೆಪಾಸಿಟರ್ ವರ್ಕ್ ಹ್ಯಾಸ್ ಟು ಬಿ ಡನ್ ಇನ್ ಓವರ್ಕಮಿಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದಿ ಪ್ಲೇಟ್ಸ್ ಆಫ್ ದಿ ಕೆಪಾಸಿಟರ್. ದಿಸ್ ವರ್ಕ್ ಈಸ್ ಸ್ಟೋರ್ಡ್ ಆ್ಯಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಇನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದಿ ಪ್ಲೇಟ್ಸ್ ಆಫ್ ದಿ ಕೆಪಾಸಿಟರ್. ಏನು ಎಲೆಕ್ಟ್ರಿಕ್ ಫೀಲ್ಡ್ ಇದೆಯೋ ಎರಡು ಪ್ಲೇಟ್ಸ್ ಮಧ್ಯೆ, ಅಲ್ಲಿ ನೀವು ಚಾರ್ಜ್ನ ಸ್ಟೋರ್ ಮಾಡಲಿಕ್ಕೆ, ಎಲೆಕ್ಟ್ರಿಕ್ ಫೀಲ್ಡ್ನ ಡೆವಲಪ್ ಮಾಡಲಿಕ್ಕಾಗಿ ವರ್ಕ್ ಮಾಡ್ತೀರಾ. ಏನು ವರ್ಕ್ ಮಾಡ್ತಿರೋ ಅದು ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ. ಎಲ್ಲಿ ಸ್ಟೋರ್ ಆಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ಮೋರ್ ಮೀನ್ಸ್ ಮೋರ್ ಎನರ್ಜಿ ಹ್ಯಾಸ್ ಬೀನ್ ಸ್ಟೋರ್ಡ್. ಆ ಥರ ಇದು ಮೀನಿಂಗು. ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ವಿಲ್ ಸಿ ಇನ್ ಇಂಪಾರ್ಟೆಂಟ್ ಡೆರಿವೇಷನ್ ಫಾರ್ ಎಕ್ಸಾಮ್. ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಅ ಕೆಪಾಸಿಟರ್. ತುಂಬ ಸಿಂಪಲ್ ಇದು. ನೀವು ಈ ಥರ ಹೇಳಿ ಸ್ಟೂಡೆಂಟ್ಸ್, ಯಾವಾಗಲೂ ಎನರ್ಜಿ ಈಸ್ ಕ್ಯಾಲ್ಕುಲೇಟೆಡ್ ಆಲ್ವೇಸ್, ನಾಟ್ ಓನ್ಲಿ ಹಿಯರ್. ಇಲ್ಲೊಂದು ವರ್ಡ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ, ನೋಟ್ಸ್ನಲ್ಲಿ ಇದೆ. ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ. ವಾಟ್ ಪೊಟೆನ್ಷಿಯಲ್ ಎನರ್ಜಿ? ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಎಲ್ಲಿರುತ್ತದೋ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ. ಪೊಟೆನ್ಷಿಯಲ್ ಎನರ್ಜಿ ಈಸ್ ಕ್ಯಾಲ್ಕುಲೇಟೆಡ್, ಈಸ್ ಫೌಂಡ್, ಕ್ಯಾಲ್ಕುಲೇಟೆಡ್ ಆರ್ ಫೌಂಡ್ ಆ್ಯಸ್ ದಿ ವರ್ಕ್ ಡನ್ ಟು ಸ್ಟೋರ್ ಚಾರ್ಜ್. ವರ್ಕ್ ಡನ್ ಟು ಸ್ಟೋರ್ ಚಾರ್ಜ್ ಅಥವಾ ಇನ್ಕ್ರೀಸ್ ಪೊಟೆನ್ಷಿಯಲ್ ಹಂಗೆ ಹೇಳ್ಬೋದು. ಚಾರ್ಜ್ ಟು ಅ ಪೊಟೆನ್ಷಿಯಲ್, ಒಂದು ಪೊಟೆನ್ಷಿಯಲ್ಗೆ ನೀವು ಚಾರ್ಜ್ನ ಸ್ಟೋರ್ ಮಾಡಲಿಕ್ಕೆ ಏನು ವರ್ಕ್ ಮಾಡ್ತೀರೋ ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಇಟ್ ಈಸ್ ಫೌಂಡ್ ಆ್ಯಸ್ ಫಾಲೋಸ್. ನಾವು ಈ ಥರ ಕರೆಯೋಣ, ಫೌಂಡ್ ಆ್ಯಸ್ ಫಾಲೋಸ್ ಅಂತ ನೀವು ಅಂದ್ಕೊಳ್ಳಿ. ಕಂಟಿನ್ಯೂಷನ್ ಕೊಡ್ತಾನೆ, ಫೌಂಡ್ ಆ್ಯಸ್ ಫಾಲೋಸ್. ನಾವು ನೋಡೋಣ ಏನು ಮಾಡೋದು ಹೀಗೆ, ರೈಟ್. ನಾವು ಲೆಟ್ ಅಸ್ ಸಪೋಸ್ ಸುಮ್ಮನೆ ನಾನು ಕೆಲವು ಪಾಯಿಂಟ್ಸ್ ಬರೀತೀನಿ, ನಾನು ನಿಮಗೆ ಹೆಲ್ಪ್ ಆಗಲಿ. ಸಪೋಸ್ process of charging bit by bit process ಅಂದರೆ ಅರ್ಥ ಏನು? ಚೂರು ಚಾರ್ಜ್ನ ಆ್ಯಡ್ ಮಾಡೋದು. ಒಂದೇ ಸೈಡ್ ಹವಾರದ ಬಕೆಟಲ್ಲಿ ನೀರು ಸುರಿದಾಗೆ ಸುರಿಯೋಂಗಿಲ್ಲ. ಅದನ್ನು ಒಂದೇ ಸ್ವಲ್ಪ ಚಾರ್ಜ್ನ ಆ್ಯಡ್ ಮಾಡ್ತಾ ಇದ್ದೀರಾ, ಡ್ರಾಪ್ ಬೈ ಡ್ರಾಪ್ ವಾಟರ್ ಬೀಳುತ್ತಲ್ಲ ಹಾಗೆ. ಲೆಟ್ ಅಸ್ ಸಪೋಸ್ ಚಾರ್ಜಿಂಗ್ ಪ್ರೋಸೆಸ್, ಪ್ರೋಸೆಸ್ ಆಫ್ ಚಾರ್ಜಿಂಗ್ ಅ ಬಿಟ್ ಬೈ ಬಿಟ್ ಪ್ರೋಸೆಸ್, ರೈಟ್. ಇಲ್ಲಿ ವೇರಿನ್ ಈಚ್ ಟೈಮ್ ಪ್ರತಿ ಸಾರಿ ಡಿ ಕ್ಯೂ ಅಂತ ಹೇಳಿದಲ್ಲ, ಯಾವಾಗ ನೀವು ಡಿ ಅಂತ ಯೂಸ್ ಮಾಡ್ತಿರೋ ಅದು ಡಿಫ್ರೆನ್ಷಿಯಲ್ ಅಂತ, ಇನ್ಫೈನಿಟಿಸಿಮಲಿ ಸ್ಮಾಲ್ ಅಂತ ಅಂದ್ಕೋಬೇಕು. ವೆರಿ ಸ್ಮಾಲ್ ಚಾರ್ಜ್. ಅದು ಹಾಕಿದ್ರೆ ಏನಂತ ಚೇಂಜ್ ಆಗಿಲ್ಲ ಅನ್ನೋ ಥರ ಅಷ್ಟು ಸ್ಮಾಲ್ ಚಾರ್ಜ್ ಹಾಕ್ತೀರಾ. ಈಚ್ ಟೈಮ್ ಡಿ ಕ್ಯೂ ಚಾರ್ಜ್ ಆ್ಯಡ್ ಮಾಡ್ತಾ ಹೋಗ್ತೀರಾ. ಈ ಥರ ಆ್ಯಡ್ ಮಾಡ್ತಾ ಇದ್ದೀರಾ. ಇನಿಷಿಯಲಿ ಚಾರ್ಜ್ ಇರಲೇ ಇಲ್ಲ, ಅಲ್ಲಿಂದ ಶುರು ಮಾಡಿದ್ರಿ, ಚಾರ್ಜ್ ಇಲ್ಲ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲ. ನೀವು ಡಿ ಕ್ಯೂಡಿಗೆ ಆ್ಯಡ್ ಮಾಡ್ತಾ ಚಾರ್ಜ್ ಬಿಲ್ಡಪ್ ಆಗ್ತಾ ಇದೆ. ಈ ಪ್ರೋಸೆಸ್ನಲ್ಲಿ ಅಟ್ ಅನ್ ಇಂಟರ್ಮೀಡಿಯೇಟ್ ಸ್ಟೇಜ್ ಹಿಂಗೆ ಬರೋಣ, ಲೆಟ್ ಅಟ್ ಅನ್ ಇಂಟರ್ಮೀಡಿಯೇಟ್ ಸ್ಟೇಜ್, ಈ ಚಾರ್ಜ್ ಮಾಡ್ತಾ ಹೋಗ್ತಾ ಇದ್ದೀರಾ. ಆ ಪ್ರೋಸೆಸ್ನಲ್ಲಿ ನೀವು ಒಂದು ಇಂಟರ್ಮೀಡಿಯೇಟ್ ಸ್ಟೇಜ್ ಮಧ್ಯದಲ್ಲಿ ಇದ್ದೀರಾ. ನೀವು ಇಂಟರ್ಮೀಡಿಯೇಟ್ ಸ್ಟೇಜ್ ಆಫ್ ಚಾರ್ಜಿಂಗ್. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್ ಬಿ, ನೀವು ಪಿ ಡಿ ಅಂದರೆ ಹಂಗೆ ಅಂದ್ಕೋಬೇಕು. ಪಿ ಡಿ ಮೀನ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್. ಅಂದರೆ ಹೇಳಿ ಅಷ್ಟು ಚಾರ್ಜ್ ಬಂದು ಕುತ್ಕೊಂಡ್ಮೇಲೆ ಇನ್ನೊಂದು ಚಾರ್ಜ್ ಆದ್ಮೇಲೆ ಎಷ್ಟು ವರ್ಕ್ ಮಾಡ್ತೀರಾ ಅದು ಪಿ ಡಿ. ಅದು ವೋಲ್ಟ್ ಮೀಟರ್ ತೋರಿಸುತ್ತೆ ರೀಡಿಂಗ್. ಅದು ತುಂಬ ಇಂಪಾರ್ಟೆಂಟ್. ಅದು ಡಿವೈಸ್ ಯೂಸ್ ಟು ಮೆಜರ್ ಪೊಟೆನ್ಷಿಯಲ್ ಡಿಫರೆನ್ಸ್. ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಪೊಟೆನ್ಷಿಯಲ್ ಡಿಫರೆನ್ಸ್ ಮುಖಾಂತರ ಕಂಡುಹಿಡಿತೀವಿ. ಹಾಗಾಗಿ ಪಿ ಡಿ ಬರೆಯೋದು ಯಾವಾಗಲೂ. ಪಿ ಡಿ ಬಿಟ್ವೀನ್ ದಿ ಪ್ಲೇಟ್ಸ್, ಬಿ ಬಾರ್ ಡಬ್ಲ್ಯೂ ಬಿಟ್ವೀನ್ ದಿ ಪ್ಲೇಟ್ಸ್ ಬಿ ಲೆಟ್ ಅಂತ ಬರೆದಿರಾ. ಬಿ ವಿ ಅಂತ ಬರೀರಿ, ವಿ ಡ್ಯಾಶ್ ಬರೆದಿರೋಣ. ಒಂದು ಫೈನಲ್ ವೋಲ್ಟೇಜ್ನ ವಿ ಅಂತ ಬರೆಯೋಣ ಅಂತ. ಆ್ಯಂಡ್ ಚಾರ್ಜ್, ಆ ಸ್ಟೇಜ್ನಲ್ಲಿ ಚಾರ್ಜು ಕ್ಯೂ ಅಂತ ಇಟ್ಕೊಳ್ಳಿ. ಈಗ ಚಾರ್ಜ್ ಕ್ಯೂ ಇದೆ. ಕ್ಯೂ ಚಾರ್ಜ್ ಇದ್ದಾಗ ಇನ್ನೊಂದು ಡಿ ಕ್ಯೂ ಚಾರ್ಜ್ ಆ್ಯಡ್ ಮಾಡಲಿಕ್ಕೆ ನೀವು ವಿ ಡ್ಯಾಶ್ ವರ್ಕ್ ಮಾಡಬೇಕು, ರೈಟ್. ದೆನ್ ವರ್ಕ್
ವರ್ಕ್ ಡನ್ ಇನ್ ಆ್ಯಡಿಂಗ್ ಆ ಚಾರ್ಜ್. ಪ್ರತಿ ಸಾರಿ ಎಷ್ಟು ಚಾರ್ಜ್ ಆ್ಯಡ್ ಮಾಡ್ತಾ ಇದ್ದೀರಾ ಸ್ಟೂಡೆಂಟ್ಸ್? ಡಿ ಕ್ಯೂ ಆ್ಯಡ್ ಮಾಡ್ತಾ ಇದ್ದೀರಾ. ಡಿ ಕ್ಯೂ ಆ್ಯಡಿಂಗ್ ಎ ಚಾರ್ಜ್ ಬರೀರಿ. ಚಾರ್ಜ್ ಡಿ ಕ್ಯೂ ಈಸ್ ನೋಡಿ ಹಿಂಗೆ ಬರೀಬೇಕು. ಡಿ ಡಬ್ಲ್ಯೂ ಬರೆಯೋಣ. ಸಣ್ಣ ವರ್ಕ್ಗೆ ಸಣ್ಣ ಚಾರ್ಜು ಅಂದರೆ ಡಿ ಅಂದರೆ ಇನ್ಫಿನಿಟಿಸಿಮಲಿ ಸ್ಮಾಲ್, ವೆರಿ ಸ್ಮಾಲ್ ಚಾರ್ಜ್ ಆ್ಯಡೆಡ್ ಅ ಸ್ಮಾಲ್ ವರ್ಕ್ ಡನ್. ಸೊ ಸ್ಮಾಲ್ ವರ್ಕ್ ಡನ್ ಈಸ್ ಚಾರ್ಜ್ ಟೈಮ್ಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡ್ಯಾಶ್ ಇಂಟು ಡಿ ಕ್ಯೂ. ಇದು ಹೆಂಗೆ ಬಂತು ಸರ್? ಆಲ್ ಆಫ್ ಎ ಸಡನ್ ಎಲ್ಲಿತ್ತು ಈ ರಿಲೇಷನ್ನು? ಬಿಕಾಸ್ ವಾಟ್ ಈಸ್ ಪಿ ಡಿ ಅದೇನು ಬರೆದ್ರಿ ಸ್ಟೂಡೆಂಟ್ಸ್? ವರ್ಕ್ ಬೈ ಚಾರ್ಜ್ ಸರಿನಾ? ನಾವು ತೊಗೊಂಡಿರೋ ಪಿ ಡಿ ಹೆಸರು ವಿ ಡ್ಯಾಶು, ನೀವು ಆ್ಯಡ್ ಮಾಡ್ತಿರೋ ಚಾರ್ಜು ವರ್ಕು ಡಿ ಡಬ್ಲ್ಯೂ, ಚಾರ್ಜು ಡಿ ಕ್ಯೂ. ನೋಡಿ ಈಗ ನೀವು ಡಿ ಡಬ್ಲ್ಯೂ ಸಾಲ್ವ್ ಮಾಡ್ಕೊಳ್ಳಿ. ವಾಟ್ ಇಸ್ ಡಿ ಡಬ್ಲ್ಯೂ? ಇದು ಹೀಗೆ ಬರುತ್ತೆ. ದಿಸ್ ಕಮ್ಸ್ ಟು ದಿ ಲೆಫ್ಟ್ ಸೈಡ್. ನೋಡಿ ಹೀಗೆ ಬರುತ್ತೆ. ಸೊ ದಿ ವ್ಯಾಲ್ಯೂ ವಿ ಡ್ಯಾಶ್ ಡಿ ಕ್ಯೂ ಅಂತ ಬರೀತೀರ. ಮಾಮೂಲಿ ವರ್ಕ್ ಪರ್ ಯೂನಿಟ್ ಚಾರ್ಜ್ ಇಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇದ್ರ ಮೀನಿಂಗ್ ಏನು ಅಂದರೆ ವಿ ಡ್ಯಾಶ್ ಅಂದರೆ ಈಗ ನೀವು ಈ ಥರ ಯೋಚನೆ ಮಾಡಿ, ಒಂದು 1000 ಚಾರ್ಜಸ್ನ ಆ್ಯಡ್ ಮಾಡಲಿಕ್ಕೆ ಏನೋ ವರ್ಕ್ ಮಾಡಿದ್ದೀರಾ. 1000 ಚಾರ್ಜಸ್ ಅದರ ಮೇಲಿದೆ. 1000 ಆದಮೇಲೆ ಒಂದು ಸಣ್ಣ ಚಾರ್ಜ್ ಆ್ಯಡ್ ಮಾಡ್ತೀರಾ, ಅದ್ರ ಹೆಸರು ಡಿ ಕ್ಯೂ. 1000 ಚಾರ್ಜ್ ಆ್ಯಡ್ ಮಾಡಲಿಕ್ಕೆ ನೀವು ಆವಾಗ 1000 ಚಾರ್ಜ್ ಆ್ಯಡ್ ಮಾಡಿದಾಗ ನಿಮಗೆ ಒಂದು 20 ವೋಲ್ಟ್ಸ್ ಪಿ ಡಿ ಇದೆ. 20 ವೋಲ್ಟ್ಸ್ ತೋರಿಸುತ್ತೆ ಮೀಟ್ರು ಅಂತ ಇಟ್ಕೊಳ್ಳಿ. ಅದರ ಮೀನಿಂಗ್ ಏನು? 20 ವೋಲ್ಟ್ಸ್ ಅಂದರೆ 20 ಜೌಲ್ ಪರ್ ಕೂಲಮ್ ಅಂತ. 20 ಅಷ್ಟು ಚಾರ್ಜ್ ಹಾಕಿದ್ಮೇಲೆ 1000 ಚಾರ್ಜ್ ಹಾಕಿದ ಮೇಲೆ ಆಮೇಲೆ ಒಂದು ಸಣ್ಣ ಚಾರ್ಜ್ ಆ್ಯಡ್ ಮಾಡಬೇಕು ಅಂದರೆ 20 ಜೌಲ್ ವರ್ಕ್ ಮಾಡಬೇಕು ಅಂತ ಅದ್ರ ಮೀನಿಂಗು. ಈಗ ಹೌಸ್ ಹೋಲ್ಡ್ ಅಪ್ಲಯನ್ಸು 250 ವೋಲ್ಟ್ಸ್ ಇದೆ. ಅದರ ಮೀನಿಂಗ್ ಏನು? ಒಂದು ಕೂಲಂಬಿಗೆ 250 ಜೌಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ ಅಲ್ಲಿರೋ ಎಲೆಕ್ಟ್ರಿಕ್ ಫೋರ್ಸ್ಗೆ. ಯಾವುದೇ ಡಿವೈಸ್ಗೆ ಹೋಗಲಿ, ಟ್ಯೂಬ್ ಲೈಟಿಗೆ ಹೋಗಲಿ, ಫ್ಯಾನಿಗೆ ಹೋಗಲಿ, ಮಿಕ್ಸರ್ ಗ್ರೈಂಡರ್ ಎಲ್ಲಿಗೆ ಹೋಗಲಿ, ಪ್ರತಿ ಜೌಲಿಗೆ 250 ವೋಲ್ಟ್ ಎನರ್ಜಿ ಕನ್ವರ್ಷನ್ ಆಗುತ್ತೆ. ಬೇರೆ ಫಾರ್ಮಿಗೆ ಹೋಗುತ್ತೆ. ಮಿಕ್ಸರ್ ತಿರುಗುತ್ತೆ, ಇದು ಲೈಟ್ ಆನ್ ಆಗುತ್ತೆ ಟ್ಯೂಬ್ ಲೈಟ್ನಲ್ಲಿ, ಹಾಗೆ ಆ ಥರ ಎನರ್ಜಿ ಕನ್ವರ್ಷನ್. ಆಗ ನೀವು 20 ವೋಲ್ಟ್ 20 ಜೌಲ್ ಪರ್ ಕೂಲಂಬು. 20 ಬದನ್ನ ನಾನು ವಿ ಡ್ಯಾಶ್ ಬರ್ಕೊಂಡು ಜನರಲ್ಲಿ. ವಿ ಡ್ಯಾಶ್ ಅಂದರೆ ಒಂದು ಕೂಲಂಬಿಗೆ ವಿ ಡ್ಯಾಶನ್ನು ವರ್ಕ್ ಮಾಡೋದಾದರೆ ಗಿವನ್ ಚಾರ್ಜ್ಗೆ ಇಂಟು ಚಾರ್ಜ್ ಮಾಡಬೇಕು. ಈಗ 1 ಆ್ಯಪಲ್ 4 ರುಪೀಸು, 10 ಆ್ಯಪಲ್ 40 ರುಪೀಸ್, 10 × 4 ಹಾಗೆ ಆ ಥರ. ಇಲ್ಲಿ ಯೂನಿಟ್ ಚಾರ್ಜ್ಗೆ ವಿ ಡ್ಯಾಶ್ ಆದರೆ ಇಂಟು ಗಿವನ್ ಚಾರ್ಜ್ ಟೋಟಲ್ ವರ್ಕ್ ಡನ್. ನೋಡಿ ಹಿಂಗೆ ಬರೀತೀವಿ. ಇದನ್ನು 1 ಅಂತ ಇಟ್ಕೊಂಡಿರಿ. ಬೇಕಾದ್ರೆ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ಬೋದು. ಈಗ ನೀವು ಇಲ್ಲೇ ಬರೆಯೋಣ. ನೋಡಿ ಸ್ಟೂಡೆಂಟ್ಸ್, ಈಗ ವಿಲ್ ಕಂಟಿನ್ಯೂ. ನೋಡಿ ಬೈ ಡೆಫಿನೇಷನ್ ವಾಟ್ ಈಸ್ ಕೆಪಾಸಿಟೆನ್ಸ್ ವೋಲ್ಟೇಜ್? ಕೆಪಾಸಿಟೆನ್ಸ್ ಸಿ ಈಕ್ವಲ್ಸ್ ಟು ಚಾರ್ಜ್ ಬೈ ವೋಲ್ಟೇಜ್. ಆವಾಗ ಏನು ಚಾರ್ಜ್ ಇದೆ, ಆವಾಗ ಏನು ಪಿ ಡಿ ಇದೆ. ಹಾಗಾದರೆ ಯು ರೈಟ್ ಫಾರ್ ವಿ ಡ್ಯಾಶ್. ವಾಟ್ ಇಸ್ ವಿ ಡ್ಯಾಶ್? ಚಾರ್ಜ್ ಬೈ ಕೂಲಮ್. ಚಾರ್ಜ್ ಬೈ ಕೆಪಾಸಿಟೆನ್ಸ್. ಸಿ ಅಂದರೆ ಕೆಪಾಸಿಟೆನ್ಸ್. ದೇರ್ಫೋರ್ ನೀವು ಡಿ ಡಬ್ಲ್ಯೂ ಬರ್ಕೊಂಡಾಗ ಏನಾಯಿತು? ಚಾರ್ಜ್ ಬೈ ಕೂಲಮ್ ಬರೀತೀರಾ ಫಾರ್ ವಿ ಡ್ಯಾಶ್ ಇಂಟು ಡಿ ಕ್ಯೂ ಬರ್ಕೊಂಡ್ರಿ. ದಿಸ್ ಈಸ್ ಕಾಲ್ಡ್ ಅ ಡಿಫರೆನ್ಷಿಯಲ್ ಈಕ್ವೇಷನ್ ಮ್ಯಾಥಮೆಟಿಕಲಿ. ಅಂದರೆ ವೆರಿ ಸ್ಮಾಲ್, ಇನ್ಫಿನಿಟಿಸಿಮಲಿ ಸ್ಮಾಲ್ ವರ್ಕ್ ಮಾಡುವಾಗ ನೀವು ವಿತ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಡ್ಯಾಶ್ ಇಷ್ಟು ಚಾರ್ಜ್ನ ಟ್ರಾನ್ಸ್ಫರ್ ಮಾಡಿದ್ದೀರಾ. ಚಾರ್ಜ್ನ ನಿಧಾನಕ್ಕೆ ಹಿಂಗೆ ಟ್ರಾನ್ಸ್ಫರ್ ಮಾಡುವಾಗ ಎಷ್ಟು ವರ್ಕ್ ಮಾಡಿದ್ದೀರಾ? ಯು ಹ್ಯಾವ್ ಡನ್ ವರ್ಕ್ ಡಿ ಡಬ್ಲ್ಯೂ. ಇದು ಪ್ರೋಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೋಡಿ ನಾನು ನಿಮ್ಗೆ ಹೇಳಿದೆ ಇಲ್ಲಿ ಪಾಯಿಂಟ್. ಪ್ರೋಸೆಸ್ ಆಫ್ ಚಾರ್ಜಿಂಗ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಬಿಟ್ ಬೈ ಬಿಟ್. ಒಂಚೂರು ಡಿ ಕ್ಯೂ ಅನ್ನೋದು ಒಂಚೂರು. ಡಿ ಕ್ಯೂ ಚಾರ್ಜಿಂಗ್ ಆ್ಯಡ್ ಮಾಡುವಾಗ ಡಿ ಡಬ್ಲ್ಯೂ ವರ್ಕ್ ಮಾಡಿದ್ದೀರಾ. ಇನ್ನೊಂದು ಡಿ ಕ್ಯೂ ಆ್ಯಡ್ ಮಾಡುವಾಗ ಇನ್ನೊಂದು ವರ್ಕ್ ಮಾಡಿದ್ರಿ. ಇನ್ನೊಂದು ಡಿ ಕ್ಯೂ ಇನ್ನೊಂದು ವರ್ಕ್, ಇನ್ನೊಂದು ಡಿ ಕ್ಯೂ ಇನ್ನೊಂದು ವರ್ಕ್. ಹಾಗೆ ಅಂದರೆ ನೀವು ಪ್ರತಿ ಸಾರಿ ಡಿ ಕ್ಯೂನೇ ಆ್ಯಡ್ ಮಾಡಿದ್ರೂ ಚಾರ್ಜೇ ಇಲ್ಲದೆ ಹೋದಾಗ ವರ್ಕೇ ಮಾಡಿರಲಿಲ್ಲ. 1 ಡಿ ಕ್ಯೂ ಬಂದ ಮೇಲೆ ಚಾರ್ಜು ಡಿ ಡಬ್ಲ್ಯೂ 1 ವರ್ಕ್ ಮಾಡಿದ್ರಿ. ಇನ್ನೊಂದು ಅದೇ ಚಾರ್ಜ್ ಆ್ಯಡ್ ಮಾಡ್ತೀರಾ ಡಿ ಕ್ಯೂನೇ. ಅಲ್ಲಿ ನೋಡಿ, ಫಸ್ಟು ಚಾರ್ಜೇ ಇರಲಿಲ್ಲ, ವರ್ಕ್ ಇಲ್ಲ. ಚಾರ್ಜ್ನ ಡಿ ಕ್ಯೂ ಆ್ಯಡ್ ಮಾಡಿದ್ರಿ. ಆವಾಗ ಆಮೇಲೆ ಇನ್ನೊಂದು ಚಾರ್ಜ್ ಆ್ಯಡ್ ಮಾಡಲಿಕ್ಕೆ ಡಿ ಕ್ಯೂನ ಡಿ ಡಬ್ಲ್ಯೂ 1 ವರ್ಕ್ ಮಾಡಿದ್ರಿ. ಇನ್ನೊಂದು ಚಾರ್ಜ್ ಆ್ಯಡ್ ಮಾಡ್ತೀರಾ ಡಿ ಕ್ಯೂನ, ಆವಾಗ ಡಿ ಡಬ್ಲ್ಯೂ 2 ವರ್ಕ್ ಮಾಡ್ತೀರಾ. ಇನ್ನೊಂದು ಚಾರ್ಜ್ ಆ್ಯಡ್ ಮಾಡ್ತೀರಾ ಡಿ ಡಬ್ಲ್ಯೂ 3 ವರ್ಕ್ ಮಾಡ್ತೀರಾ. ನಿಮಗೆ ಆಶ್ಚರ್ಯ ಆಗ್ಬೋದಲ್ಲ, ಸರ್ ನಾನು ಆ್ಯಡ್ ಮಾಡ್ತಿರೋದು ಒಂದೇ ಚಾರ್ಜು ಡಿ ಕ್ಯೂ ಸೇವ್ 1 ಮೈಕ್ರೋ ಕೂಲಮ್ ಏನೋ ಇದೆ ಅಂತ ಇಟ್ಕೊಳ್ಳಿ. ಪ್ರತಿ ಸಾರಿ ಒಂದೇ ಅಮೌಂಟ್ ಆಫ್ ಚಾರ್ಜ್ ಆ್ಯಡ್ ಮಾಡಿದ್ರೂ ವೈ ವರ್ಕ್ಸ್ ಡಿಫ್ರೆಂಟ್? ಅದಕ್ಕೆ ಆನ್ಸರ್ ಈಸಿ. ನೀವು ಚಾರ್ಜ್ ಬಿಲ್ಡಪ್ ಮಾಡ್ತಾ ಹೋದಾಗೆ ಎಲೆಕ್ಟ್ರಿಕ್ ಫೋರ್ಸು ಜಾಸ್ತಿ ಆಗಿಬಿಟ್ಟಿರುತ್ತೆ. ಆ್ಯಸ್ ಚಾರ್ಜ್ ಇನ್ಕ್ರೀಸಸ್ ಫೋರ್ಸ್ ಆಲ್ಸೋ ಇನ್ಕ್ರೀಸಸ್. ಮ್ಯಾಥಮೆಟಿಕಲಿ ನೀವು ಫಂಕ್ಷನ್ ಅಂತ ಹೇಳ್ತಿರಲ್ಲ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅ ಫಂಕ್ಷನ್ ಆಫ್ ಚಾರ್ಜ್. ಸೊ ದಿ ವರ್ಕ್ ಆಲ್ಸೋ ಫಂಕ್ಷನ್ ಆಫ್ ಚಾರ್ಜ್. ವರ್ಕ್ is a function of charge.
ಆ್ಯಸ್ ಚಾರ್ಜ್ ಇನ್ಕ್ರೀಸಸ್ ವರ್ಕ್ ಆಲ್ಸೋ ಇನ್ಕ್ರೀಸಸ್. ಈ ಥರ ಸಿಚುವೇಶನ್ಸ್ಗಳಲ್ಲಿ ನೀವು ಎಲ್ಲ ವರ್ಕ್ಸ್ನೂ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಅವಾಗ ಟೋಟಲ್ ವರ್ಕ್ ಸಿಗುತ್ತೆ. ಟೋಟಲ್ ವರ್ಕ್ ಈಸ್ ಸಮ್ಮೇಷನ್ ಸ್ಟಾರ್ಟಿಂಗ್ ಫ್ರಮ್ 0 to ಸಮ್ n ಅಟೆಂಪ್ಟ್ಸ್ ಅಂತ ಇಟ್ಕೊಳ್ಳಿ. DWN ಬರೀತೀರಾ. ಹೈಯರ್ ಮ್ಯಾಥಮೆಟಿಕ್ಸ್ನಲ್ಲಿ ಮಾಡೋ ಪ್ರೊಸೀಜರು ಬರೆಯೋ ರೀತಿಯೆಲ್ಲ ಸ್ವಲ್ಪ ಚೇಂಜಸ್ ಇದೆ. 0 to ಸಮ್ n ಅಂದರೆ ನೀವು ಚಾರ್ಜ್ ಆ್ಯಡ್ ಮಾಡೋದ್ರಿಂದ ಕ್ಯೂ ಅನ್ನೋ ಚಾರ್ಜ್ ಹೋಗ್ತೀರಾ. ಪ್ರತಿ ಸಾರಿ ಎಷ್ಟು ಚಾರ್ಜ್ ಆ್ಯಡ್ ಮಾಡ್ತೀರಾ ಸ್ಟೂಡೆಂಟ್ಸ್? ಡಿ ಕ್ಯೂ ಆ್ಯಡ್ ಮಾಡ್ತಾ ಪ್ಲಸ್ ಕ್ಯೂ ಚಾರ್ಜಿಗೆ ಬಂದ್ರಿ. ಆವಾಗ ಅಷ್ಟು ಅಟೆಂಪ್ಟ್ಸ್ಗಳಿಗೆ ವರ್ಕ್ ಡನ್ DW1 ಅದು ಬರ್ಕೊಂಡು ಇಂಟಿಗ್ರೇಟ್ ಮಾಡೋದು. ಹೈಯರ್ ಮ್ಯಾಥಮೆಟಿಕ್ಸ್ ಇಂಟಿಗ್ರೇಷನ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮ್ಯಾಥಮೆಟಿಕ್ಸ್. ಒನ್ ಆಫ್ ದಿ ಟಫೆಸ್ಟ್ ಏರಿಯಾಸ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಸ್ ಐ ಎಕ್ಸ್ಪೀರಿಯನ್ಸ್. ನಿಮಗೂ ಅನಿಸ್ಬೋದು. ಅದನ್ನು ನೀವು ಕಲಿಯೋರಿಗೆ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ. ಮ್ಯಾಥ್ಸ್ನಲ್ಲಿ ನಾವು ಮಾಡ್ಕೊಂಡು ಹೋಗಿರ್ತೀವಿ, ಬರೀ ಸ್ಟೆಪ್ಸ್ ಹೇಳಿರ್ತೀವಿ, ನೀವು ಅಲ್ಲಿ ಕಲ್ತ್ಕೊಳ್ತೀರಾ. ನಾವು ಇಲ್ಲೇನು ಎಕ್ಸ್ಪೆಕ್ಟ್ ಮಾಡ್ತೀವೋ ವೆರಿ ಫಂಡಮೆಂಟಲ್ ಮ್ಯಾಥ್ಸಲ್ಲಿ ಸರ್ ನೀಟಾಗಿ ಮಾಡಿಕೊಡ್ತಾರೆ ನಿಮಗೆ. ಹಾಗಾಗಿ ನೀವು ಅಲ್ಲಿ ಕಲ್ತ್ಕೊಳ್ತೀರಾ. ಸೊ ಇಲ್ಲಿ ಬರ್ಕೊಂಡಿರಿ ಅಷ್ಟೇ. ನಾನು ಬರೀ ಸ್ಟೆಪ್ ಹೇಳ್ತೀನಿ. ಪ್ರೊಸೀಜರ್ ಅರ್ಥ ಆಗಿದೆ ಅಲ್ವೇ? ಏನು ಹೇಳಿ? ನೀವು ಆ್ಯಡ್ ಮಾಡೋ ಪ್ರೋಸೆಸ್ಸು ಸ್ಟೆಪ್ ಬೈ ಸ್ಟೆಪ್ ಆ್ಯಡ್ ಮಾಡ್ತೀರಾ. ಪ್ರತಿ ಸರಿ ಡಿ ಕ್ಯೂ ಆ್ಯಡ್ ಮಾಡ್ತೀರಾ. ಡಿ ಕ್ಯೂ ಆ್ಯಡ್ ಮಾಡ್ತಾ ಚಾರ್ಜ್ ಬಿಲ್ಡಪ್ ಮಾಡ್ತಾ ಹೋಗ್ತೀರಾ. ಆ ಥರ ಮಾಡುವಾಗ ಯಾವುದೋ ಮಧ್ಯದ ಸ್ಟೇಜ್ನಲ್ಲಿ ಇಂಟರ್ಮೀಡಿಯೇಟ್ ಸ್ಟೇಜ್ ಆಫ್ ಚಾರ್ಜಿಂಗ್ ವೋಲ್ಟೇಜು ವಿ ಡ್ಯಾಶ್ ಇದೆ, ಚಾರ್ಜ್ ಕ್ಯೂ ಇದೆ. ಆವಾಗ ಕೆಪಾಸಿಟನ್ಸ್ ಹಿಂಗೆ ಬರೀತೀರಾ. ವಿ ಡ್ಯಾಶ್ ಅಂದರೆ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ನೀವು ಚಾರ್ಜ್ ಡಿ ಕ್ಯೂ ತೊಗೊಂಡಾಗ ವಾಟ್ ಈಸ್ ವರ್ಕ್ ಡನ್? ವಿ ಡ್ಯಾಶ್ ಇಂಟು ಡಿ ಕ್ಯೂ. ಈ ಥರ ಬರ್ಕೊಂಡು ಈ ಕೆಪಾಸಿಟನ್ಸ್ ಡೆಫಿನೇಷನ್ ಬರೋದು ರೆಡಿ ಇಟ್ಕೊಂಡಿದ್ದೀರಾ. ಇದು ಡಿ ಕ್ಯೂ ಚಾರ್ಜ್ ಆ್ಯಡ್ ಮಾಡುವಾಗ ಮಾಡೋ ವರ್ಕು. ದೆನ್ ಟೋಟಲ್ ವರ್ಕ್ ಡನ್ in adding charge, storing charge or charging, adding charge ಅಂತ ಬರೀರಿ. adding charge from ಎಲ್ಲಿಂದ 0 ಇಂದ ಕಮೆನ್ಸ್ ಮಾಡಿ ಇಲ್ಲಿ ಹೋಗ್ತಾ ಇದ್ದೀರಾ Q. 0 becomes the lower limit of addition. Start from 0 ಆ್ಯಂಡ್ ಅಪ್ಪರ್ ಲಿಮಿಟ್ ಅಲ್ಲಿ ಇಲ್ಲಿಂದ ಇಲ್ಲಿ ಹೋಗೋವರೆಗೂ ಆ್ಯಡ್ ಮಾಡ್ತಾನೆ ಇದ್ರೆ ಚಾರ್ಜ್ನ. ಅದನ್ನ ಬರೆಯೋ ರೀತಿ ಹೀಗೆ ಮ್ಯಾಥಮೆಟಿಕಲಿ ಈ ಇದನ್ನು ಬರೆಯೋ ರೀತಿ ಹೀಗೆ ನೋಡಿ. ಹಿಂಗೆ ಬರೀತಾರೆ ನೀವು. ಟೋಟಲ್ ವರ್ಕ್ ಡನ್ W, ಆ್ಯಡಿಂಗ್ ನೋಡಿ ಹಿಂಗೆ ಇಲ್ಲಿಂದ 0 ಇಂದ ಕ್ಯಾಪಿಟಲ್ Q. ಏನು ಆ್ಯಡ್ ಮಾಡ್ತಾ ಇದ್ದೀರಾ? DW ಆ್ಯಡ್ ಮಾಡ್ತಾ ಇದ್ದೀರಾ. ಇದು ಬರೆಯೋ ರೀತಿ ತುಂಬ ಸುಲಭ. ಇದು ನೌ ಸೀಮ್ಸ್ ಟು ಬಿ ಅ ಸ್ಕೇರಿ ಥಿಂಗ್ ಅಲ್ವೇ? ಸ್ಕೇರಿ ನೋಡ್ತಾ ಏನಪ್ಪ ಹೀಗಿದೆ. ಏನಿದೆ ತುಂಬ ಈಸಿ ಮಾಡ್ತೀರಾ. ಸೊ W ಈಕ್ವಲ್ಸ್ ಟು ಇದು ಕಾಮನ್ ತೊಗೊಳ್ತೀರಾ. ಇದು ಕಾನ್ಸ್ಟೆಂಟ್ ಔಟ್ಸೈಡ್ ತೊಗೊಳ್ತೀರಾ ಲೈಕ್ ಯು ಲರ್ನ್ ಇನ್ ಡಿಫ್ರೆನ್ಸಿಯೇಷನ್. ಆ್ಯಂಡ್ ಯು ರೈಟ್ ದಿಸ್ ಇನ್ಸೈಡ್ ದಿ ಬ್ರ್ಯಾಕೆಟ್ ಕ್ಯೂಸ್ ಡಿ ಕ್ಯೂ ಬರೀತೀರಾ. ಆ್ಯಂಡ್ ಇದೊಂದು ಫಾರ್ಮ್ ಇದೆ, ಅಂದರೆ ಇಂಟಿಗ್ರಲ್ ಲೋವರ್ ಲಿಮಿಟ್ ಟು ಅಪ್ಪರ್ ಲಿಮಿಟ್ ಎಕ್ಸ್ ಡಿ ಎಕ್ಸ್ ಅಂತ ಬರೀತೀರಾ. ವೇರ್ ಇಟ್ ಈಸ್ x²/2 x1 - x2. ಇದು ಗಾಬರಿ ಆಗಂಗಿಲ್ಲ. ಅಂದರೆ ಎಕ್ಸ್ ಇನ್ನೂ ಒಂದು ಜಾರ ಬರಿಬೋದು ಹೀಗೆ x⁴n dx. ಡಿಫ್ರೆನ್ಸಿಯೇಷನ್ ಬರೋದಿರಲ್ಲ. ಡೆರಿವೇಟಿವ್ ಆಫ್ x⁴n ಏನು ಬರೆದ್ರೆ n x⁴n - 1 ಬರೆದ್ರೆ ಆ ಥರ ಇಲ್ಲಿ ಇಂಟಿಗ್ರೇಷನ್ಗೆ ನೋಡಿ ಬರೀತಾರೆ xn+1 ಡಿವೈಡೆಡ್ ಬೈ n+1 ಅಂತ. ನಮಗೆ ಇಲ್ಲಿ n ಜಾಗದಲ್ಲಿ x ಜಾಗದಲ್ಲಿ q ಇದೆ. ಆಮೇಲೆ ಪವರ್ 1 ಇದೆ, n ಜಾಗದಲ್ಲಿ 1 ಇದೆ, x ಜಾಗದಲ್ಲಿ q ಇದೆ. ಸೊ ಅಪ್ಲೈ ಮಾಡಿದ್ರೆ 1+1 2 1+1 2 ಸಾಲ್ವ್ ಮಾಡಿಕೊಂಡ್ರೆ ವಿ ಗೆಟ್. ನಾನಿಲ್ಲಿ ವಿ ಗೆಟ್ ಬರೀತೀನಿ, ನೀವು ವಿ ಗೆಟ್ ಬರೀರಿ ಆನ್ಸರ್ನ. ಬಟ್ ನೀವು ತಿಳ್ಕೊಳ್ತೀರಾ ಮ್ಯಾಥ್ಸ್ನಲ್ಲಿ ಗೊತ್ತಿದ್ದರೂ ಯು ನೀಡ್ ನಾಟ್ ಎಕ್ಸ್ಪ್ಲೈನ್ ಆಲ್ ದಿಸ್. ಈ ಥರ ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋಂಗಿಲ್ಲ. 1/c ಹಾಗೆ ಇಟ್ಕೊಂಡು q²/2 ಬರ್ಕೊಂಡು ಲಿಮಿಟ್ಸ್ ಬರೀತೀರಾ ಹೀಗೆ. ಇದನ್ನು ಸಾಲ್ವ್ ಮಾಡಿದ್ರೆ ಈ ಫಾರ್ಮುಲಾ ಪ್ರಕಾರ ಇದು ಬರುತ್ತೆ ನೋಡಿ. ಪವರ್ 1 1+1 2 1+1 2. ಡೋಂಟ್ ವರಿ, ಕೆಲವರು ಅದನ್ನೇ ಏನೋ ಹೀಗೆ ನೋಡ್ತಾ ಕೂತ್ಕೊಳ್ತೀರಾ ಅರ್ಥ ಆಗಿಲ್ಲ ಅಂತ. ಅರ್ಥ ಮಾಡ್ಕೊಳ್ಳೋದೇನಿಲ್ಲ. ದೇರ್ ಇಸ್ ನಥಿಂಗ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ದೇರ್ ಇಸ್ ಅ ಫಾರ್ಮುಲಾ ವಿಲ್ ಲರ್ನ್ ಇನ್ ಮ್ಯಾಥಮೆಟಿಕ್ಸ್. ನೆನ್ಪಿಟ್ಕೊಂಡಿರಿ ಅಷ್ಟೇ, ಬೈ ಆ್ಯಟ್ ಮಾಡಿ. ಈಗ ಲೋವರ್ ಅಪ್ಪರ್ ಲಿಮಿಟ್ಸ್ ಬರೆಯೋದು, ಒಂದು ಸರಿ ಇದನ್ನು ಬರೆಯೋದು, ಒಂದು ಸರಿ ಇದು ಬರೆಯೋದು. ಹೆಂಗೋ 0 ಇದೆ ಬಿಟ್ಬಿಡಿ. ಸೊ W ಈಕ್ವಲ್ಸ್ ಟು ಫಸ್ಟ್ ಹಾಫ್ ಬರೆಯೋಣ. ಕ್ಯಾಪಿಟಲ್ Q ಕಮ್ಸ್ ಹಿಯರ್ ಬಿಕಾಸ್ ನೀವು ಚಾರ್ಜ್ನ ಆ್ಯಡ್ ಮಾಡ್ತಾ ಎಲ್ಲಿ ಹೋಗಿದ್ದೀರಾ? Q ಹೋಗಿದ್ದೀರಾ. ಅದು ಸ್ಕ್ವೇರ್ ಇದೆ, ಡಿವೈಡ್ ಬೈ C ಬರ್ಕೊಂಡ್ರಿ. ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್. ಇನ್ ಚಾರ್ಜಿಂಗ್ ಫ್ರಮ್ ಎಲ್ಲಿಂದ 0 ಚಾರ್ಜ್ ಟು Q. ಅದು ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಹೋಗೋದು. ಜೊತೆಗೆ ಪ್ರತಿ ಸಾರಿ ನೀವು ಚಾರ್ಜ್ ಅಷ್ಟೇ ಆ್ಯಡ್ ಮಾಡಿದ್ರು ವರ್ಕ್ ಜಾಸ್ತಿ ಆಗಿರುತ್ತೆ. ಫಸ್ಟ್ ಮಾಡೋ ವರ್ಕು ನೆಕ್ಸ್ಟ್ ಇರೋದಿಲ್ಲ, ಅದ್ರ ನೆಕ್ಸ್ಟ್ ಮಾಡೋ ವರ್ಕು ಇನ್ನೂ ಜಾಸ್ತಿ ಆಗಿರುತ್ತೆ. ಬೆಟ್ಟ ಹತ್ತ ಹೋದಾಗೆ ಫಸ್ಟ್ ಏನು ಸ್ಪಿರಿಟಲ್ಲೇ ಹಾಕ್ತೀರಾ, ಹತ್ತ ಅಲ್ವಾ ಸುಸ್ತಾಗುತ್ತೆ. ಬಟ್ ಪ್ರತಿ ಸಾರಿ ಸ್ಟೆಪ್ ಹೋಗೋದು ಅಷ್ಟೇ ಇರುತ್ತೆ. ಬಟ್ ಹೋಗ್ತಾ ಸುಸ್ತಾಗುತ್ತೆ, ವರ್ಕ್ ಎನರ್ಜಿ ಲಾಸ್ ಆಗುತ್ತೆ. ಹಾಗಿಲ್ಲಿ
ಪ್ರತಿ ಸಾರಿ ನೀವು ಚಾರ್ಜ್ ಅಷ್ಟೇ ಹಾಕಿದ್ರೂ ಫೀಲ್ಡ್ ಜಾಸ್ತಿ ಆಗೋದ್ರಿಂದ ವರ್ಕು ಜಾಸ್ತಿ ಮಾಡಬೇಕಾಗತ್ತೆ. ಹಾಗೆ ನೀವು ಅನಲೈಸ್ ಮಾಡ್ತೀರಾ. ನೋಡಿ ಸ್ಟೂಡೆಂಟ್ಸ್, ಅದನ್ನೇ ನಾವೇನು ಕರಿತೀವಿ, ಆ ವರ್ಕಿಗೆ ಏನು ಹೆಸರು? ಪೊಟೆನ್ಷಿಯಲ್ ಎನರ್ಜಿ. ನೋಡಿ ಬರಿತೀನಿ ನಾನು. ದಟ್ ವರ್ಕ್ ಈಸ್ ಕಾಲ್ಡ್, ಈ ಜಾಗ ಸ್ಪೇಸ್ ಇಲ್ಲಿದೆ, ನಾನು ಇಲ್ಲಿ ಬರಿತೀನಿ, ಇಲ್ಲಿ ಬರಿತೀನಿ ನೋಡಿ ಸ್ಟೂಡೆಂಟ್ಸ್. ಫೈನಲ್, ಐ ಕನ್ಕ್ಲೂಡ್ ಮೈ ಡಿಸ್ಕಷನ್ ಹಿಯರ್. ಫೈನಲ್. ಹಾಗಾದರೆ ದಿಸ್ ವರ್ಕ್ ನಾವೇನು ಮಾಡಿದ್ವೋ, ದಿಸ್ ವರ್ಕ್ ಈಸ್ ಸ್ಟೋರ್ಡ್ ಆ್ಯಸ್ ಪೊಟೆನ್ಷಿಯಲ್ ಎನರ್ಜಿ ಡಿನೋಟೆಡ್ ಬೈ ಯು ಆರ್ ಇ. ಹೆಂಗೆ ಬೇಕಾದ್ರೆ ಬರಿಬೋದು. ವಾಟ್ ಇಸ್ ದಟ್? ಹಾಫ್ ಏನು ಬಂತಲ್ಲಿ? ಕ್ಯೂ ಸ್ಕ್ವೇರ್ ಬೈ ಸಿ ಬಂತು. ಹಾಫ್ ಕ್ಯೂ ಸ್ಕ್ವೇರ್ ಬೈ ಸಿ. ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ. ಯು ಬರಿತೀವಿ, ಇಲ್ಲ ಇ ಬರಿತೀವಿ. ಹಾಫ್ ಕ್ಯೂ ಸ್ಕ್ವೇರ್ ಬೈ ಸಿ. ಆ್ಯಂಡ್ ಯೂಸಿಂಗ್ ದ ಡೆಫಿನೇಷನ್ ಆಫ್ ಕೆಪಾಸಿಟೆನ್ಸ್, ಕ್ಯೂ ಈಕ್ವಲ್ಸ್ ಟು ಸಿ ವಿ ಆರ್ ಸಿ ಈಕ್ವಲ್ಸ್ ಟು ಕ್ಯೂ ಬೈ ಸಿ, ಕ್ಯೂ ಬೈ ವಿ ಕ್ಯಾನ್ ರೈಟ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಬೇರೆ ಬೇರೆ ಫಾರ್ಮ್ಸಲ್ಲಿ ಬರಿಬೋದು. ಅದು ಬರೆಯೋಣಂತೆ ನಾವು, ಆಯಿತಾ? ಈ ರಿಲೇಷನ್ ಕ್ಯೂ ಬೈ. ನೋಡಿ ಇದನ್ನೇ ಇಲ್ಲೇ ಬೇಕಾದ್ರೆ ಬರಿಬೋದು ಒಂದು ಸ್ಟೆಪ್ಪು. ಅಲ್ಲೇ ಅದು ಬರೆಯೋಕ್ಕಿಂತ ನಿಮಗೆ ಕೆಲವು ಟೈಮು ಎಲ್ಲೋ ಮಿಸ್ ಆಯಿತು ಅನ್ನೋ ಥರ. ಹಾಗಾಗಿ ಬೇಡ. ದಿಸ್ ವರ್ಕ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಎನರ್ಜಿ ಡಿನೋಟೆಡ್ ಬೈ ಯು ಆರ್ ಇ ಸಮ್ಟೈಮ್ಸ್ ಹಾಫ್ ಕ್ಯೂ ಸ್ಕ್ವೇರ್ ಬೈ ಸಿ, ಕ್ಯೂ ಸ್ಕ್ವೇರ್ ಬೈ ಸಿ. ಆ್ಯಂಡ್ ದಿಸ್ ಎಕ್ಸ್ಪ್ರೆಷನ್ ಡಿಫ್ರೆಂಟ್ ಫಾರ್ಮ್ಸ್. ಅದೊಂದು ಫಾರ್ಮ್ಸ್ ತೋರಿಸ್ತೀನಿ, ಡಿಫ್ರೆಂಟ್ ಫಾರ್ಮ್ಸ್ ನೋಡೋಣ. ನೋಡಿ ಇದು ಈ ಡೆಫಿನೇಷನ್ ರಬ್ ಮಾಡ್ತೀನಿ, ನೋಟ್ಸಲ್ಲಿದೆ. ಡಿಫ್ರೆಂಟ್ ಫಾರ್ಮ್ಸ್ ಏನು? ಡಿಫ್ರೆಂಟ್ ಫಾರ್ಮ್ಸು ನೋಡಿ ಈಗ ಹೇಳ್ತೀನಿ. ಡಿಫ್ರೆಂಟ್ ಫಾರ್ಮ್ಸ್ ಐ ಕ್ಯಾನ್ ರೈಟ್ ಈಸಿಲಿ. ಡಿಫ್ರೆಂಟ್ ಫಾರ್ಮ್ಸ್. ಫಸ್ಟ್ ಒನ್ ನಾವು ಡಿರೈವ್ ಮಾಡಿರೋದೆ ಹಾಫ್ ಕ್ಯೂ ಸ್ಕ್ವೇರ್ ಬೈ ಸಿ. ಬಟ್ ಬೈ ಡೆಫಿನೇಷನ್ ಆಫ್ ಕೆಪಾಸಿಟೆನ್ಸ್ ಕ್ಯೂ ಈಕ್ವಲ್ಸ್ ಟು ಸಿ ವಿ, ರೈಟ್ ಸ್ಟೂಡೆಂಟ್ಸ್? ರೈಟ್ ದಟ್ ಹಿಯರ್. ವಿ ಯು ಈಕ್ವಲ್ಸ್ ಟು ವಿ ಅಂದರೆ ಈಗ ಕ್ಯೂ ಚಾರ್ಜ್ ಹಾಕಿದ್ಮೇಲೆ ಇರುವಂಥ ಪೊಟೆನ್ಷಿಯಲ್ ಡಿಫ್ರೆನ್ಸು. ಸೊ ಸಿ ಸ್ಕ್ವೇರ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಸಿ, and that one c cancels, that's why you are left with half into cv squared. cv square. This is another expression, very popular. You have to remember these things. And the third one, the last one, that is u equals to half. You can write one more formula, I will show that here. For in britira c, what is c? q by v, q by v. So write half into ಸಿ ಪ್ಲೇಸ್ನಲ್ಲಿ ಕ್ಯೂ ಬೈ ವಿ ಬರ್ಕೊಳ್ಳಿ ಇಂಟು ವಿ ಸ್ಕ್ವೇರ್. ಒನ್ ಟರ್ಮ್ ಕ್ಯಾನ್ಸಲ್ಸ್, ಒನ್ ರಿಮೈನ್ಸ್. ಸೊ ದಿ ವ್ಯಾಲ್ಯೂ ಆಫ್ ಯು ಈಸ್ ಹಾಫ್ ಕ್ಯೂ ವಿ. ಹೌ ಮೆನಿ ರಿಲೇಷನ್ಸ್ ಆರ್ ದ ಸ್ಟೂಡೆಂಟ್ಸ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್? 3. ವಿಚ್ ಆರ್ ದೇ? ಹಾಫ್ ಕ್ಯೂ ಸ್ಕ್ವೇರ್ ಬೈ ಸಿ, ಹಾಫ್ ಸಿ ವಿ ಸ್ಕ್ವೇರ್ ಆ್ಯಂಡ್ ಹಾಫ್ ಕ್ಯೂ ವಿ. ರಿಮೆಂಬರ್ ಬೈ ಹಾರ್ಟ್ ಮಾಡಿ. ಹಾಫ್ ಕ್ಯೂ ಸ್ಕ್ವೇರ್ ಬೈ ಸಿ, ಲೈಕ್ ಹಾಫ್ ಎಮ್ ವಿ ಸ್ಕ್ವೇರ್ ಬರಿತೀವಲ್ಲ ಹಾಗೆ. ಇದೊಂಥರ ಹಾಫ್ ಎಮ್ ವಿ ಸ್ಕ್ವೇರ್ ಥರ. ಎಮ್ ಚಾರ್ಜು, ವಿ ವೆಲಾಸಿಟಿಗೆ, ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸು. ಇಲ್ಲಿ ಹಾಫ್ ಸಿ ವಿ ಸ್ಕ್ವೇರ್, ಇದು ಒಂಥರ ಹಾಫ್ ಸಿ ವಿ ಸ್ಕ್ವೇರ್. ಇದು ಎನರ್ಜಿ ಕೈನೆಟಿಕ್ ಎನರ್ಜಿ ಥರ. ಎಮ್ ಬದಲಿಗೆ ಸಿ, ಹಾಫ್ ಎಮ್ ವಿ ಸ್ಕ್ವೇರ್ ಥರ. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್, ಅಲ್ಲಿ ವೆಲಾಸಿಟಿ. ಹಾಫ್ ಸಿ ವಿ ಸ್ಕ್ವೇರ್, ದೇರ್ ಹಾಫ್ ಎಮ್ ವಿ ಸ್ಕ್ವೇರ್. ಆ್ಯಂಡ್ ದಿಸ್ ಇಸ್ ಹಾಫ್ ಕ್ಯೂ ವಿ. ತುಂಬ ಇಂಪಾರ್ಟೆಂಟ್ ಎನರ್ಜಿ ಸ್ಟೋರಿಂಗ್ ಕೆಪಾಸಿಟರ್, ವೆರಿ ಇಂಪಾರ್ಟೆಂಟ್ ಡಿವೈಸ್. ಓಕೆ ಸ್ಟೂಡೆಂಟ್ಸ್, ಯು ಲರ್ನ್ಡ್ ಅಬೌಟ್ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್. ಅದು ಪೊಟೆನ್ಷಿಯಲ್ ಎನರ್ಜಿ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ. ಎಲ್ಲಿ ಸ್ಟೋರ್ ಆಗುತ್ತೆ? ಇನ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಇನ್ನೊಂದು ಸರಿ ಎಲ್ಲ ನೋಡ್ಕೊಳ್ಳಿ, ಎಕ್ಸ್ಪ್ಲನೇಷನ್ ನೋಟ್ಸಲ್ಲಿ ನೋಡ್ಕೊಳ್ಳಿ. ಯು ರಿಮೆಂಬರ್ ದಿಸ್ ಮಚ್. ಇಟ್ ಈಸ್ ಕ್ಯಾಲ್ಕುಲೇಟೆಡ್, ಯಾವುದನ್ನು? ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದಿ ಕೆಪಾಸಿಟರ್ ಇಸ್ ಕ್ಯಾಲ್ಕುಲೇಟೆಡ್ ಆ್ಯಸ್ ವರ್ಕ್ ಡನ್. ಎನರ್ಜಿ ಅಂದರೆ ವರ್ಕ್, ಯಾವಾಗಲೂ ವರ್ಕ್ ಡನ್ ಇನ್ ಚಾರ್ಜಿಂಗ್ ಎ ಕೆಪಾಸಿಟರ್ ಟು ಅ ಪರ್ಟಿಕ್ಯುಲರ್ ಪೊಟೆನ್ಷಿಯಲ್. ವಿ ಅನ್ನೋ ಪೊಟೆನ್ಷಿಯಲ್ಗೆ ಕ್ಯೂ ಅನ್ನೋ ಚಾರ್ಜ್ಗೆ ಚಾರ್ಜ್ ಮಾಡ್ತಾ ಇದ್ದೀರಾ. ಒಂದೇ ಸರಿ ಚಾರ್ಜ್ ತಂದು ಪೋರ್ ಮಾಡೋದಿಲ್ಲ. ನೀವೇನು ಮಾಡ್ತೀರಾ? ಸ್ಟೆಪ್ ಬೈ ಸ್ಟೆಪ್ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಇಟ್ ಇಸ್ ಬಿಟ್ ಬೈ ಬಿಟ್ ಪ್ರಾಸೆಸ್ ಚಾರ್ಜಿಂಗ್. ಈಚ್ ಟೈಮ್ ನೀವು ಡಿ ಕ್ಯೂನ ಚಾರ್ಜ್ನ ಆ್ಯಡ್ ಮಾಡ್ತೀರಾ. ಆ್ಯಡ್ ಮಾಡ್ತಾ 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 ಸ್ಮಾಲ್ ಕ್ಯೂ ಚಾರ್ಜ್ಗೆ ಹೋದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಡ್ಯಾಶ್ ಇದೆ ನೋಡಿ. ಆಮೇಲೆ ಅವಾಗ ಚಾರ್ಜ್ ಕ್ಯೂ ಇದೆ, ವರ್ಕ್ ಡನ್. ವಿ ಡ್ಯಾಶ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಂದಾಗ ಇನ್ನೊಂದು ಸಣ್ಣ ಚಾರ್ಜ್ ಆ್ಯಡ್ ಮಾಡಲಿಕ್ಕೆ ಎಷ್ಟು ವರ್ಕ್ ಮಾಡ್ತೀರಾ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂಟು ಚಾರ್ಜ್, ಬಿಕಾಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ವರ್ಕ್ ಬೈ ಚಾರ್ಜ್. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಹಿಂಗೆ ಬರ್ಕೊಂಡಿದ್ದೀರಾ. ಆಮೇಲೆ ಸಿ ಅಂದರೆ ಕ್ಯೂ ಬೈ ವಿ ಡ್ಯಾಶ್ ಬರೋದ್ರಿ. ವಿ ಡ್ಯಾಶ್ ಕ್ಯೂ ಬೈ ಸಿ ಬರ್ಕೊಂಡ್ರಿ. ದಿಸ್ ಇಸ್ ಕಾಲ್ಡ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ನೀವು ಸ್ಮಾಲ್ ಡಿ ಕ್ಯೂಗೆ ಇಷ್ಟು ವರ್ಕ್ ಮಾಡೋದಾದರೆ, ಝೀರೋ ಚಾರ್ಜಿಂದ ಕ್ಯೂ ಚಾರ್ಜ್ಗೆ ಇನ್ಕ್ರೀಸ್ ಮಾಡುವಾಗ ಇಂಟಿಗ್ರೇಟ್ ಮಾಡ್ಕೊಂಡು ಹಿಡಿಬೇಕು. ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ನೀವು ಚಾರ್ಜ್ನ ಒಂದೇ ಕ್ವಾಂಟಿಟಿ ಡಿ ಕ್ಯೂ ಆ್ಯಡ್ ಮಾಡಿದ್ರು ಕೂಡ ಪ್ರತಿ ಡಿ ಕ್ಯೂಗೂ ವರ್ಕ್ ಬೇರೆ ಇರುತ್ತೆ. ಇನಿಷಿಯಲಿ ಕಮ್ಮಿ ವರ್ಕು, ಆಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಪ್ರಿಂಗ್ ಕಂಪ್ರೆಸ್ ಮಾಡ್ತೀರಾ, ಫಸ್ಟ್ ಇನಿಷಿಯಲಿ ಸುಲಭ, ಕಂಪ್ರೆಸ್ ಮಾಡ್ತಾ ಹಿಂಗೆ ಅಂದರೆ ದಿ ಫೋರ್ಸ್ ಇನ್ಕ್ರೀಸಸ್. ಅದೇ ಡಿಸ್ಪ್ಲೇಸ್ಮೆಂಟ್ಗೆ ವರ್ಕು ಜಾಸ್ತಿ ಮಾಡಬೇಕು. ಸೊ ನೀವು ಚಾರ್ಜ್ ಇನ್ಕ್ರೀಸ್ ಮಾಡ್ತಾ ಹೋದಾಗ ವರ್ಕು ಜಾಸ್ತಿ ಆಗುತ್ತೆ. ವರ್ಕ್ಗೆ ಈ ಫಾರ್ಮುಲಾ ಬರ್ಕೊಳ್ತೀರಾ. ಆಮೇಲೆ ಇಟ್ಸ್ ಅ ಫಂಕ್ಷನ್ ಆಫ್ ಚಾರ್ಜ್ ನಾವು ಅಲ್ವೇ. ಚಾರ್ಜ್ ಫಂಕ್ಷನಿಗೆ ಕನ್ವರ್ಟ್ ಆಯಿತು. ಈ ವರ್ಕ್ ಅನ್ನೋದು ಚಾರ್ಜ್ ಫಂಕ್ಷನಿಗೆ ಹೋಯಿತು.
ಚಾರ್ಜ್ನ ಇಂಟಿಗ್ರೇಟ್ ಮಾಡಿದ್ರೆ ಈ ಸ್ಟೆಪ್ ನೆನ್ಪಿಟ್ಕೊಳ್ಬೇಡಿ, ಇದೆಲ್ಲ ಬೇಕಾದ್ರೆ ನೀವು ಆಮೇಲೆ ಕಲ್ತ್ಕೊಳ್ಳಿ ಇಂಟಿಗ್ರೇಷನಲ್ಲಿ. ಇದು ಇಂಟಿಗ್ರೇಟ್ ಮಾಡಿದ್ರೆ ಇದು ಬರುತ್ತೆ, ಇಲ್ಲಿಂದ ಇದು ಬರೆದ್ರೆ ಸಾಕು ನೀವು. ಯು ರೈಟ್ ದಿಸ್ ಎಕ್ಸ್ಪ್ರೆಷನ್, ದೆನ್ ಯು ಕಂಟಿನ್ಯೂ ಹಿಯರ್. ಹಾಫ್ q²/c, ದಟ್ ವರ್ಕ್ ಈಸ್ ಡಿನೋಟೆಡ್ ಬೈ u, ಪೊಟೆನ್ಷಿಯಲ್ ಎನರ್ಜಿ, q²/c. ಆಮೇಲೆ ಡಿಫ್ರೆಂಟ್ ಫಾರ್ಮ್ಸ್, q/cv ಹಾಕಿದ್ರೆ q²/c ಅನ್ನೋದು ಎಲ್ಲ ಕ್ಯಾನ್ಸಲ್ ಆಗಿ cv² ಆಗುತ್ತೆ. ಸಿಗೆ ಎಕ್ಸ್ಪ್ರೆಷನ್ ಹಾಕ್ಕೊಂಡ್ರೆ ಹಾಫ್ qv ಬರುತ್ತೆ. ನಾವು ವಿಲ್ ಹ್ಯಾವ್ ಒನ್ ಮೋರ್, ದಟ್ ಇಸ್ ಎನರ್ಜಿ ಡೆನ್ಸಿಟಿ. ವಾಟ್ ಇಸ್ ಡೆನ್ಸಿಟಿ? ಯು ಲರ್ನ್ ಮಾಸ್ ಬೈ ವಾಲ್ಯೂಮ್. ಯಾವಾಗಲೂ ಡೆನ್ಸಿಟಿ ಅಂದಾಗ ಒಂದು ಯೂನಿಟ್ ವಾಲ್ಯೂಮ್ಗೆ ಎಷ್ಟಿದೆ ಅಂತ ಕ್ವಾಂಟಿಟಿ. ವೆನ್ ಯು ಟಾಕ್ ಅಬೌಟ್ ಮಾಸ್ ಎಷ್ಟಿದೆ ಯೂನಿಟ್ ವಾಲ್ಯೂಮ್ಗೆ ಮಾಸ್ ಡೆನ್ಸಿಟಿ. ಈಗ ಎನರ್ಜಿ ಎಷ್ಟಿದೆ ಯೂನಿಟ್ ವಾಲ್ಯೂಮ್ಗೆ ಎನರ್ಜಿ ಡೆನ್ಸಿಟಿ. ದಟ್ಸ್ ಇಟ್, ವೆರಿ ಸಿಂಪಲ್. ಲೆಟ್ ಅಸ್ ಸಪೋಸ್ ದಿಸ್, ಹೇಳಿ ಇದನ್ನು ಈ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಂಡ್ರೆ ಇದನ್ನೇ ತೊಗೋಣ, ಈ ಎಕ್ಸ್ಪ್ರೆಷನ್ ತೊಗೋಣ. ನೋಡಿ ಬರೆಯೋಣ, ಎನರ್ಜಿ ಡೆನ್ಸಿಟಿ, ಎನರ್ಜಿ ಡೆನ್ಸಿಟಿ is energy per unit volume. Energy ಇದು ಓದೋದು ಹೀಗೆ, energy per volume is energy per unit volume. ಬಿಟ್ವೀನ್ ದಿ ಪ್ಲೇಟ್ಸ್ ವಾಲ್ಯೂಮ್ ಯಾವುದು? ನೀವು ಕೆಪಾಸಿಟರ್ ಪ್ಲೇಟ್ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ಹೀಗೆ ಕೆಪಾಸಿಟರ್ ಪ್ಲೇಟ್ನಲ್ಲಿ ಇದು ಒಂದು ಪ್ಲೇಟ್, ಇದೊಂದು ಪ್ಲೇಟು, ಮಧ್ಯೆ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ದು ವಾಲ್ಯೂಮ್ ನೋಡಿ. ದೀಸ್ ಟು ಆರ್ ದಿ ಟು ಸರ್ಫೇಸಸ್, ಬಿಟ್ವೀನ್ ದೆಮ್ ದೆರ್ ಇಸ್ ಅ ಗ್ಯಾಪ್ ವಿಚ್ ಹ್ಯಾಸ್ ಸಮ್ ವಾಲ್ಯೂಮ್. ಆ ವಾಲ್ಯೂಮ್ನಲ್ಲಿ ಎಷ್ಟು ಎನರ್ಜಿ ಸ್ಟೋರ್ ಆಗಿದೆ ಇನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾವು ಅನಲೈಸ್ ಮಾಡ್ತೀವಿ. ನಾವು ಕನ್ಸಿಡರ್ ದಿಸ್ ಎಕ್ಸ್ಪ್ರೆಷನ್, ವೆರಿ ಈಸಿ. ಇದನ್ನೇ ತೊಗೊಳ್ಳೋಣ ನಾವೀಗ. ಟೇಕ್ ದಿಸ್ q and we'll continue with another important expression. ನೀವು ಬೈ ಡೆಫಿನೇಷನ್ ವಾಟ್ ಈಸ್ ಚಾರ್ಜ್ ಡೆನ್ಸಿಟಿ? ಈ ಪ್ಲೇಟ್ಸ್ ಮೇಲೆ ಚಾರ್ಜ್ q ಇದೆ ಆ್ಯಂಡ್ ಏರಿಯಾ a ಇದೆ ಅಂತ ಇಟ್ಕೊಳ್ಳಿ. ವಾಟ್ ಈಸ್ ಚಾರ್ಜ್ ಡೆನ್ಸಿಟಿ? ಸಿಗ್ಮಾ ಈಸ್ ಚಾರ್ಜ್ ಬೈ ಏರಿಯಾ. ನೋಡಿ ಬರ್ಬೋದು. ಹಾಗಾದರೆ ಚಾರ್ಜ್ಗೆ ಏನು ಬರೀತೀರಾ? ಚಾರ್ಜ್ಗೆ ಸಿಗ್ಮಾ ಇಂಟು ಎ ಬರೀತೀರ. ದೆರ್ಫೋರ್ ನಿಮ್ಮ ಎಕ್ಸ್ಪ್ರೆಷನ್ ಏನಾಯಿತು? ಎನರ್ಜಿ ಹಾಫ್ ಸಿಗ್ಮಾ ಎ ಹೋಲ್² ಬರ್ಕೊಂಡು ಸಿ ಬರ್ಕೊಂಡ್ರಿ. ಆಮೇಲೆ ನೀವು ಈ ಥರ ಬರೀತೀರ, ಸಿಗ್ಮಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಬರ್ಕೊಂಡ್ರಲ್ವಾ, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಆವಾಗ ಸಿಗ್ಮಾಗೆ ಬರೀತೀರ, ಸಿಗ್ಮಾ ಈಸ್ ಎಪ್ಸಿಲಾನ್ ನಾಟ್ ಇಂಟು ಇ ಬರ್ಕೊಂಡ್ರಿ. ಆ್ಯಂಡ್ ಕೆಪಾಸಿಟನ್ಸ್ ಎಕ್ಸ್ಪ್ರೆಷನ್ ಫಾರ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಅಂತ ಬರ್ಕೊಂಡ್ರಿ. ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ. ಯು ಈಕ್ವಲ್ಸ್ ಟು ಹಾಫ್ ಇಂಟು ಸಿಗ್ಮಾ ಪ್ಲೇಸ್ನಲ್ಲಿ ನೀವೇನು ಬರೀತೀರಾ ಅಲ್ಲಿ ನೋಡಿ, ಸಿಗ್ಮಾ ಪ್ಲೇಸ್ನಲ್ಲಿ ಎಪ್ಸಿಲಾನ್ ನಾಟ್ ಇ ಇಂಟು ಎ ಹೋಲ್² ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ. ದಿಸ್ ಕಮ್ಸ್ ಟು ನ್ಯೂಮರೇಟರ್. ಐ ವಿಲ್ ರೈಟ್ ದಟ್ ಪಾರ್ಟ್ ಇನ್ ಡೀಟೇಲ್ ಕ್ಲಿಯರ್ಲಿ ಹಿಯರ್. ವಿಲ್ ಸಿ, ವೆರಿ ಸಿಂಪಲ್. ನೋಡಿ ಇದು ರಬ್ ಮಾಡ್ಕೋಣ. ಓಕೆ, ನಾವು ಇಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಯು ಈಕ್ವಲ್ಸ್ ಟು ಹಾಫ್ ಇಂಟು ಎಲ್ಲ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ನೋಡಿ, ಎಪ್ಸಿಲಾನ್ ನಾಟ್ ಸ್ಕ್ವೇರ್ a² ಆ್ಯಂಡ್ ದೆನ್ ಫಸ್ಟ್ e² ಬರೋಣ. e² ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಎ ಇಂಟು ಡಿ. ನ್ಯೂಮರೇಟರ್ ಹೋಯಿತು ಡಿ. ಸೊ 1 a ಕ್ಯಾನ್ಸಲ್ಸ್, 1 ಎಪ್ಸಿಲಾನ್ ನಾಟ್ ಕ್ಯಾನ್ಸಲ್ಸ್. ಯು ಆರ್ ಲೆಫ್ಟ್ ವಿತ್ ಹಾಫ್ ಇಂಟು ನೋಡಿ ಇದು ಈ ಥರ ಗ್ರೂಪ್ ಮಾಡ್ಕೊಂಡು 1 a ರಿಮೇನ್ಸ್ ಹಿಯರ್. ಎಪ್ಸಿಲಾನ್ ನಾಟ್ ಇನ್ ನ್ಯೂಮರೇಟರ್ ಇಂಟು e² ಇಂಟು ಎ ಡಿ. ಲೆಟ್ಸ್ ಗ್ರೂಪ್ ದಿಸ್ ವೇ. ವಾಟ್ಸ್ ಎ ಡಿ? ಬಟ್ ಎ ಏರಿಯಾ ಆ್ಯಂಡ್ ಡಿ ಸಪ್ರೇಷನ್ ಬಿಕಮ್ಸ್ ವಾಲ್ಯೂಮ್. ದೆರ್ಫೋರ್ ನೀವು ಬರ್ಕೋಬೋದು ಯು ಡಿವೈಡ್ ಬೈ ಎ ಡಿ. ವಾಟ್ ಇಸ್ ಯು ಬೈ ಎ ಡಿ? ಯು ಪರ್ ಯೂನಿಟ್ ವಾಲ್ಯೂಮ್. That is read as energy density. So the remaining term is epsilon naught into e². Therefore, energy density. How do you read this? Energy density. What is energy density? Energy density is energy U per unit volume is half epsilon naught into e². Very important. Additional point. You need to remember it as a note. Additional point. Sometimes, ಅದು ಎಸ್ಪೆಷಲಿ ನೀಟ್ ಕಾನ್ಸೆಪ್ಟ್ಸ್ಗಳಲ್ಲಿ ತುಂಬ ಫಾರ್ಮುಲೇಸ್ ಬರುತ್ತೆ. ಫಾರ್ಮುಲೆ ಕನೆಕ್ಟೆಡ್ ಟು ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಎರಡಕ್ಕೂ ಹೀಗೆ ಬರ್ತೀವಿ. ಎಪ್ಸಿಲಾನ್ ನಾಟ್ e², ವೇರ್ ಇ ಈಸ್ ನಾಟ್ ಎನರ್ಜಿ, ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದಿ ಪ್ಲೇಟ್ಸ್ ಆಫ್ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಅಲ್ಲಿ ಎನರ್ಜಿ ಸ್ಟೋರ್ ಆಗಿರುತ್ತೆ, ಅದನ್ನು ಹೀಗೆ ಬರೀ ಎನರ್ಜಿ ಡೆನ್ಸಿಟಿ, ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಎಷ್ಟು ಸ್ಪೇಸ್ ಇದೆ ಅನ್ನೋದ್ರ ಮೇಲೆ ಎಷ್ಟು ಎನರ್ಜಿ ಬಿಲ್ಡಪ್ ಆಗುತ್ತೆ, ಎನರ್ಜಿ ಡೆನ್ಸಿಟಿ. ದಟ್ ಹ್ಯಾಸ್ ಡಿಫ್ರೆಂಟ್ ಅಪ್ಲಿಕೇಶನ್ಸ್. ತುಂಬ ಅದು ನಿಮಗೆ ಅದು ಅಪ್ಲಿಕೇಶನ್ಸ್ ಇರಲಿ ಒಂದು ಭಾಗ. ನಿಮ್ಮ ಫ್ಯೂಚರ್ ಎಕ್ಸಾಮಿನೇಷನ್, CET, ನೀಟ್ ವಿಚ್ ಡಿಸೈಡ್ ಯುವರ್ ಫ್ಯೂಚರ್, ನೀವು ಎಲ್ಲಿರ್ತೀರ ಮುಂದಿನ ವರ್ಷ, ಆ ಥರ ಎಕ್ಸಾಮ್ಸ್ಗಳಲ್ಲಿ ಇವೆಲ್ಲ ತುಂಬ ಇಂಪಾರ್ಟೆಂಟ್. ಇದು ಯಾವುದು ಹೆಚ್ಚು ನಿಮ್ಮ ಎಕ್ಸಾಮ್ಸ್ನಲ್ಲಿ, ಬೋರ್ಡ್ ಎಕ್ಸಾಮ್ನಲ್ಲಿ ಹೆಚ್ಚು ಕವರ್ ಮಾಡೋದಿಲ್ಲೋ ಅದನ್ನು ಜಾಸ್ತಿ CETಲಿ ಕವರ್ ಮಾಡಿರ್ತಾರೆ. ಒನ್ ಆಫ್ ದಿ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಂಡಿರ್ಬೇಕು.
ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. ವೆರಿ ಸಿಂಪಲ್ ನೋಡಿ, ಏನು ಬರೆದ್ರಿ, ಎನರ್ಜಿ ಎಕ್ಸ್ಪ್ರೆಷನ್ ಬರೆದ್ರಿ, ಚಾರ್ಜ್ಗೆ ಸಿಗ್ಮಾ ಎ ಬರ್ಕೊಂಡ್ರಿ, ಆಮೇಲೆ ಆ ಸಿಗ್ಮಾ ಹಾಕ್ಕೊಂಡು ಸ್ಕ್ವೇರ್ ಮಾಡ್ಕೊಂಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್ ಬ್ಯಾಟ್ ಸುಮಾರು ಸರಿ ಬಂದಿದೆ, ಬ್ಯಾಟ್ ಮಾಡ್ಕೊಂಡಿರ್ಬೇಕು, ಸಿಗ್ಮಾ ಎಪ್ಸಿಲಾನ್ ನಾಟ್ ಡಿ ಬರ್ಕೊಂಡ್ರಿ, ಸಿ ಎಪ್ಸಿಲಾನ್ ನಾಟ್ ಎ ಬೈ ಡಿ ಬರೆದ್ರಿ, ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ, ಸಮ್ ಟರ್ಮ್ಸ್ ಕ್ಯಾನ್ಸಲ್ ಔಟ್, ಎಪ್ಸಿಲಾನ್ ನಾಟ್ ಅಂಡ್ ಎ, ದ ರಿಮೈನಿಂಗ್ ಥಿಂಗ್ಸ್ ಎಪ್ಸಿಲಾನ್ ನಾಟ್ ಇ ಸ್ಕ್ವೇರ್ ಇಂಟು ಎ ಡಿ, ವೇರ್ ಎ ಡಿ ಈಸ್ ವಿ ವಾಲ್ಯೂಮ್, ಯು ಬೈ ವಿ ಎನರ್ಜಿ ಡೆನ್ಸಿಟಿ, ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್, ದಟ್ ಈಸ್ finally half epsilon naught into E square. That's it, students.